ಫ್ರೆಂಡ್ಸ್, ನಾನು ನಿಮ್ಮ ಕೃಷಿಕ ನವೀನ್. ಇವತ್ತು ಕಾಡು ಕೃಷಿಕರ ಶಾಲೆ 1.1 ಶಾಲೆಗೆ ಬಂದಿದ್ದೀವಿ. ಇವರು ಒಬ್ಬರು ಪರಿಸರ ಪ್ರೇಮಿ ಮತ್ತು ಸಾವಯವ ಕೃಷಿಕರು ಮತ್ತು ಒಂದು ಒಳ್ಳೆ ಪ್ರಕೃತಿಗೊಂದು ಒಳ್ಳೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂತಹ ಬಸವರಾಜ್ ಅವರನ್ನು ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನೋಡೋಣ ಅವ್ರ ಪರಿಚಯನ ಮಾಡಿಕೊಂಡು ಅವ್ರ ತೋಟದಲ್ಲಿ ಏನೇನಿದೆ, ಅವ್ರು ಏನೇನು ಬೆಳೆದಿದ್ದಾರೆ ನೋಡೋಣ ಬನ್ನಿ. ನನ್ನ ಹೆಸರು ಬಸವರಾಜ್ ಅಂತೇಳಿ. ಬೇಲೂರು ತಾಲೂಕು ಮಾದೇಳಿ ಹೋಬಳಿ ಹಾಲ್ತೋರೆ ಗ್ರಾಮ. ಒಂದು ಸಣ್ಣ ಪುಟ್ಟ ಗ್ರಾಮ, ಒಂದು 100 ಮನೆ ಅಂತ ಗ್ರಾಮ ಇದು. ಅಂದರೆ ಇದು ವಿಶೇಷ ಅಂತಂದರೆ, ಇದು ಹಾಲ್ತೋರೆ ಅಂದರೆ ಒಂದು ಹಿಂದೆ ಒಂದು ಕೋಟೆ ಜಾಗ. ಅದರಲ್ಲಿ ಊರು ಅಂದರೆ ಹಿಂದೆ ಹೆಚ್ಚಿನದಾಗಿ ಬ್ರಾಹ್ಮಣರು ಇದ್ದರು ಈ ಊರಲ್ಲಿ ಹಿಂದೆ. ಇತ್ತೀಚೆಗೆ ಆಮೇಲೆ ಹೊರಗಡೆಯಿಂದ ಬಂದು ಸೇರ್ಕೊಂಡು ಇವಾಗ ಜಾಸ್ತಿ ಗೌಡಸ್ ಜಾಸ್ತಿ ಇದ್ದಾರೆ ಈ ಊರಲ್ಲಿ. ಆಮೇಲೆ ಪ್ರತಿಯೊಂದು 4-5 ಜಾತಿ ಇದೆ. ಅಂದರೆ ಎಲ್ಲರೂ ಕೂಡ ನಾವು ಒಂದೇ ರೀತಿಯಲ್ಲಿ ಅಣ್ಣ ತಮ್ಮ ಥರ ಈ ಗ್ರಾಮದಲ್ಲಿ ಇದ್ದೀವಿ ಎಲ್ಲರೂ. ನಾನು ನಿಂತಿರೋ ಜಾಗ ಇದು ಕೋಟೆ ಜಾಗ. ಈ ಕೋಟೆ ಜಾಗದಲ್ಲಿ ನಾನು ಇಷ್ಟನ್ನು ಕಾಫಿ ತೋಟನ ಮಾಡಿದ್ದೀನಿ. ಅಂದರೆ ಇದು ಕೆಮಿಕಲಲ್ಲಿ ಬೆಳಿತಿದ್ದೀರಾ ಇಲ್ಲ ಸಾವಯವದಲ್ಲಿ ಬೆಳಿತೀರಾ? 16 ವರ್ಷ ಆಯಿತು ಇವತ್ತಿಗೆ. 16 ವರ್ಷದಿಂದ ಕೂಡ 16-17 ವರ್ಷ ಅಂತ ಆಗ್ತಾ ಬಂತು. ಶುಂಠಿ ಹಾಕಿದ ನಂತರ ಅದ್ರ ಮೇಲೆ ಯಾವುದೇ ರೀತಿ ಇದು ರಾಸಾಯನಿಕ ಬಳಸಿಲ್ಲ. ಅದ್ರ ಪಾಡಿಗೆ ಅದೇ ಈಗ ಏನಿದೆ ಇದರಲ್ಲಿ ಕೆಳಗಡೆ ಏನು ಗೊಬ್ಬರ ಬಿದ್ದಿದೆ, ಇದೇ ಗೊಬ್ಬರ, ಇದೇ ಔಷಧಿ ಎಲ್ಲ ಇದೆ. ಇದು ಪೂರ್ತಿ ಎಲ್ಲ ಇದೆ. ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಬಳಸಲು ಗೊಬ್ಬರ ಆಗಲಿ ಔಷಧಿ ಆಗಲಿ ಏನು ಬಳಸಲ್ಲ ಇದಕ್ಕೆ. ಅಂದರೆ ನಿಮಗೆ ಸಾವಯವನ್ನೇ ಮಾಡಬೇಕಂತ ಯಾಕೆ ಅನ್ನಿಸ್ತು? ನಾನು ಪ್ರಕೃತಿ ಪ್ರೇಮಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಾನು ಪರಿಸರ ಪ್ರೇಮಿ. ಪ್ರಕೃತಿಯೇ ನಂಗೆ ದೊಡ್ಡ ವಿಚಾರ. ನನಗೆ ಇಲ್ಲಿ ನೋಡಿ, ಈಗ ನಾನು ಸಿಲ್ವರ್ ಹಾಕಿದೆ, ಸಿಲ್ವರ್ ಕಟಾವು ಮಾಡಿಸಿದ್ದೆ. ಆನಂತರ ನೋಡಿ, ಈಗ ನೇರಳೆ ಗಿಡ ಹುಟ್ಟಿದೆ, ಆ ಕಡೆ ಹೊಂಗೆ ಗಿಡ ಹುಟ್ಟಿದೆ, ಈ ಬೇರೆ ಬೇರೆ ನಾಟಿ ಜಾತಿ ಗಿಡಗಳೆಲ್ಲ ಹುಟ್ಟಿದ್ದಾವೆ. ಈಗ ಅದನ್ನು ಅದೇ ರೀತಿ ಬಿಟ್ಟಿನಿ. ನನ್ನ ನೆರಳು ಇದು ಏನಂದ್ರೆ ವಾತಾವರಣ ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ ಒಂದು ಉದ್ದೇಶ ನಮ್ಮದು. ಇದ್ರಾಗೆ ಎಷ್ಟು ವೆರೈಟಿ ಇದೆ ಕಾಫಿನಲ್ಲಿ? ಕಾಫಿಲಿ ಈಗ ಆಲ್ರೆಡಿ ಇದು 3 ವೆರೈಟಿ ಇದೆ. ಇದು ನೋಡಿ ಕಾವೇರಿ ಅಂತೇಳಿ ಗಿಡ ಇದು. ಈಗ ಮೊಗ್ಗು ಆಲ್ರೆಡಿ ಮೊಗ್ಗು ಬಂದಿದೆ. ಇದು ಅರಬಿಕಾ ಇದರಲ್ಲಿ. ಇದು ನೋಡಿ ಕಟವಾಯಿ ಅಂತೇಳಿ ನಾನು ಮಲೆನಾಡು ಭಾಗದಲ್ಲಿ ತಂದಿದ್ದು. ಇನ್ನೇನು 2-3 ಸಲ ಹೂವು ಅರಳು ಬಿಡುತ್ತೆ ಪೂರ್ತಿದು. ಇದೇ ಫುಲ್ಲು ಏನು ಜೋಡಿಸ್ದಂಗಿದೆ, ಸಿಕ್ಕಾಪಟ್ಟೆ ಮಲ್ಲಿಗೆರ ಜೋಡಿಸ್ದಂಗಿದೆ. ಅಂದರೆ ನಾನು ಯಾವುದೇ ರೀತಿಯಲ್ಲಿ ಇದು ಕಸಿ ಆಗಲಿ ಮತ್ತು ಇದನ್ನು ಮಾಡ್ತಿಲ್ಲ. ಅದು ತನ್ನ ಮೇಲೆ ಚಿಗುರು ಹೋಗಂತ ಕಟ್ ಮಾಡ್ತೀನಿ ಅಷ್ಟೇ. ಅಂದರೆ ನೀವೀಗ ಇದ್ರಾಗೆ ಕಾಫಿನಲ್ಲಿ ಕಟ್ವಾಯಿ ಇದು ಬಿಟ್ಟರೆ ಬೇರೆ ಯಾವುದಿದೆ, ಯಾವ್ದು ಬೆಸ್ಟು ಅಂತೀರಾ? ಕಾಫಿಲಿ ಬೇರೆ ಬೇರೆ ಮಲೆನಾಡು ಭಾಗದಲ್ಲಿ ಇದೆ. ನನ್ನ ಇನ್ನೂ ಹೆಸರು ಗೊತ್ತಿಲ್ಲ. ಅದು ತುಂಬ ಜಾತಿಗಳು ಹೆಸರಿದ್ದಾವೆ. ಅಂದರೆ ಅದ್ರ ಬಗ್ಗೆ ನನಗೆ ಅದು ಹೆಸರದ್ದು ಮಾಹಿತಿ ಇಲ್ಲ. ನಾನು ತಂದಾಗ ನಮ್ಮ ಅಣ್ಣ ಹೇಳ್ಕೊಟ್ಟಿದ್ದ ಸಕಲೇಶ್ಪುರದಲ್ಲಿ ಇದು ಕಟವಾಯಿ ಅಂತೇಳಿ. ಆಗ ಅದು ಫಸಲು ನೋಡಿ ಗಿಡದಲ್ಲಿ ನಾನು ಇದು ಬೀಜ ತಗೊಂಡು ನಾನೇ ಬೆಳೆದು ನಾನೇ ನಾಟಿ ಮಾಡಿ ನಾನೇ ಮಾಡೋಂಥ ಗಿಡ ಇವು. ವರ್ಷಕ್ಕೆ ಎಷ್ಟು ಆದಾಯ ಬರ್ಬೋದು ಕಾಫಿಯಿಂದ? ನಾನು ಏನು ಮಾಡಿದ್ರೆ ಕನಿಷ್ಠ 15,000 ರಿಂದ 18,000 20,000 ತನಕ ಕುಯ್ಯೋದು ಒಂದೇ ಖರ್ಚಿದ್ರದ್ದು. ಅಂದರೆ ಇದೊಂದು 3 ಕುಂಟೆ ಐತಾ ಜಾಗ? 3-4 ಕುಂಟೆ ಇದೆ. ಹಾಂ, ಅದರಲ್ಲಿ ನಾನು ಖರ್ಚಂತೂ ಮಾಡಿ ಈಗ ಬೆಳೆ ತಗೋತಾ ಇಲ್ಲ. ಇದರಲ್ಲಿ ಆಕಸ್ಮಿಕ ಅಚಾತುರ್ಯವಾಗಿ ಏನಾದ್ರು ನೀರು ಬೇಕು ಅಂತ ಅಂದ ಸಂದರ್ಭದಲ್ಲಿ ನೀರು ಹೊಡಿತೀನಿ ಒಂದಿನ. ಈ ಟೈಮ್ ನೋಡ್ಕೊಂಡು ಮಗ್ಗು ಸಟ್ಟಾಗಂಥ ಟೈಮಲ್ಲಿ. ಸರಿ ಲೇಟ್ ಆಯಿತು, ಮಳೆ ಬಂದಾಗ ನೀರು ಇರಲಿಲ್ಲ, ಸ್ವಲ್ಪ ಡ್ರೈ ಆಗಿತ್ತು. ಈ ಸರಿ ಡ್ರೈ ಆಗ್ತಾ ಇತ್ತು. ನೋಡಿ ನಾನು ನೀರು ಹೊಡೆದು ಇದು ಮಾಡಿದೆ. ಈಗ ನೋಡಿ ಮಗ್ಗು ಬಂದಿದೆ. ನೆನ್ನೆ ಮಳೆ ಬಂದಿದೆ, ತುಂಬ ಚೆನ್ನಾಗಿ ಮಳೆ ಬಂತು. ಇನ್ನೆರಡು ಸಲ ಸೆಟ್ ಆಗ್ಬಿಡುತ್ತೆ ಪೂರ್ತಿ ಹೂವೆಲ್ಲ. ಅಂದರೆ ಇದೊಂದು 3-4 ಕುಂಟೆ ಜಾಗದಲ್ಲಿ ಕಾಫಿನಲ್ಲೇ ಎಷ್ಟು ಬರ್ಬೋದು ನಿಮಗೆ ಆದಾಯ? ಸರಿಯಾದ ರೀತಿಯಲ್ಲಿ ಕಾಫಿನ ಕಸಿ ಮಾಡಿಕೊಂಡು ಮಾಡಿದರೆ, ಯಾವುದೇ ರಾಸಾಯನಿಕ ಬಳಸೋಂಗೆ ಮಾಡಿದರೂ ಕೂಡ ಇಷ್ಟು ಜಾಗಕ್ಕೆ ಕನಿಷ್ಠ 10 ಚೀಲ ಕಾಫಿ ಕುಯ್ಬೋದು. 10 ಚೀಲ ಅಂದರೆ 10 ಚೀಲ ಅಂದರೆ ಇವತ್ತಿನ ರೇಟ್ 10,000 ರೂಪಾಯಿ ಅಂದರೂ ಕೂಡ ಎಷ್ಟಾಗುತ್ತೆ? 10 ಚೀಲಕ್ಕೆ 50,000 ರೂಪಾಯಿ ದುಡ್ಡಾಗುತ್ತೆ. 50,000 ರೂಪಾಯಿ ದುಡ್ಡಾಗುತ್ತೆ ಯಾವುದೇ ಖರ್ಚಿಲ್ಲದೆ ಮಾಡಿದರೆ. ನಾನು ಏನು ಅದಕ್ಕೇನು ಕಷ್ಟಪಟ್ಟೆ ಕೆಲಸ ಮಾಡೋದು ಸುಳ್ಳು. ಇದರಲ್ಲಿ ಈ ವಿಚಾರದಲ್ಲಿ ಆರಾಮಾಗಿ ಬರುತ್ತೆ, ಆರಾಮಾಗಿ ಇದಾಗಿದೆ. ಅಂದರೆ ಇದೆಲ್ಲ ಎಷ್ಟು ವರ್ಷದ ಗಿಡಗಳು? ಇದು ಆಲ್ರೆಡಿ ಈಗ 14 ವರ್ಷ ಆಗಿದೆ. ಈಗ 14-15 ವರ್ಷ. ಅಂದರೆ ಕೆಲವರು ಹೋಗ್ತವೆ ಅಂತ ಹೇಳ್ತಾರೆ. ಅಂದರೆ ರಾಸಾಯನಿಕ ಬಳಸಿದ್ರೆ ಬೇಗ ಹೋಗ್ಬಿಡ್ತವೆ. ಇದು ಹೋಗಿಲ್ಲ. ಆಮೇಲೆ ಈಗ ಏನಾದ್ರೆ ಹುಳ ಹೊಡೆದ ನನಗೆ ಆ ಕಡೆ ತೋರಿಸ್ದಾನ ಹುಳ ಬಂದಿದ್ದು. ಆ ರೀತಿ ಹುಳ ಬರುತ್ತೆ, ಕಟ್ ಆಗುತ್ತೆ, ಅದು ಬಿದ್ದು ಹೋಗುತ್ತೆ. ಅದ್ರ ಬುಡದಲ್ಲಿ ಮತ್ತೆ ಚಿಗುರು ಬರುತ್ತೆ ವಾಪಸ್ಸು. ಈಗ ಬುಡ ಸಮೇತ ತೆಗಿತಾರೆ. ಈಗ ನೋಡಿ, ಈಗ ಬ್ರೆಜಿಲಲ್ಲಿ ಮತ್ತು ಇದರಲ್ಲೆಲ್ಲ ಹೋಗಿದೆಯಲ್ಲ, ಅದೇ ಅದು ಜಾಸ್ತಿ ವರ್ಷ ಬರಲ್ಲ, ಬಾಳಿಕೆ ಬರಲ್ಲ, ತಳಭಾಗದಿಂದ ಹೋಗ್ಬಿಟ್ಟು ಸತ್ತೋಗ್ಬಿಡುತ್ತೆ ಗಿಡ. ಇದು ಯಾವ ಕೆಮಿಕಲ್ ಇಲ್ದಿರೋದಕ್ಕೆ ನೋಡಿ ಆರೋಗ್ಯವಾಗಿದೆ. ಅದ್ರ ಪಡಿ ಅದು ಬರುತ್ತೆ, ಅದ್ರ ಪಡಿ ಇದಾಗುತ್ತೆ. ಮತ್ತು ಇದರೊಳಗೆ ಇನ್ಯಾವ್ದು ಮಾಡಿದ್ದೀರಾ ಮಿಕ್ಸಲ್ಲಿ? ಇದರಲ್ಲಿ ಕಿತ್ತಲೆ ಇದೆ, ನಂತರ ಮೂಸಂಬಿ ಇದೆ, ಎಳ್ಳಿಕಾಯಿ ಇದೆ, ತೆಂಗಿದೆ. ನೋಡಿ, ಈ ತೆಂಗಿನ ಮರ ಬಂದು ಈಗ ಸುಮಾರು 100 ವರ್ಷ ದಾಟಿದೆ. ನೋಡಿ ಇದು 100 ವರ್ಷ ದಾಟಿದೆ ಈ ಮರ. ಇದು ಈ ನಮ್ಮ ಅಜ್ಜನ ಕಾಲದಲ್ಲಿ ಹಿಂದಿನ ಮರ ಇದು. ಈ ಥರದೊಂದು 4 ಮರ ಇದೆ ಅಷ್ಟೇ ಇಲ್ಲಿ.
ಹಂಗಾದ್ರೆ ಕಡಿಮೆ ಅಂದ್ರೂ ಇದೊಂದು 3 ತಲೆಮಾರು ನೋಡಿದೆ. ಹಾಂ, ಮೂರು ತಲೆಮಾರು ಕಂಡಿದ್ದೀಗ. ಈಗ ನನ್ನ ಮಕ್ಕಳು ಸೇರಿ 4ನೇ ತಲೆಮಾರು, ನನ್ನ ಮಗನು ಸೇರಿ 4ನೇ ತಲೆಮಾರು ಆಯ್ತು ಈಗ ಅದು. ಅದಕ್ಕೇನೆ ಮರಾಧಾರಿತ ಕೃಷಿ ಮಾಡಿ ಅನ್ನೋದು ಯಾಕೆ ಅಂದರೆ ಒಂದ್ಸಲ ಹಾಕಿದ್ರೆ ಇದು ನೋಡಿ ಬೈನೆ ಮರ ಅಂತ ಹೇಳ್ತಾರೆ. ಇದೊಂದು ಸಲ ನಾನು ವೇಸ್ಟ್ ಕಿತ್ತಾಕಿಲ್ಲ. ನೋಡಿ ಎಲ್ಲಿದೆ. ಈಗ ಸುಮಾರು ಈಗ ಸಿಟಿ ಕಡೆಯಲ್ಲಿ ಏನು ಮಾಡ್ತಾರೆ ಅಂದರೆ ಮದುವೆ ಟೈಮ್ ಸಂದರ್ಭದಲ್ಲಿ ಡೆಕೋರೇಷನ್ ಭಾರಿ ಬಳಸ್ತಾರೆ. ಆದರೆ ನಾನು ಇದನ್ನು ಹೀಟು ಅಂತ ಹೇಳ್ತಾರೆ, ಜಾಸ್ತಿ ತೋಟದಲ್ಲಿ ಬಿಟ್ಟರೆ ಹೀಟು ಅಂತ. ಅದನ್ನು ಅದನ್ನು ಹಾಳು ಮಾಡಿಲ್ಲ, ಇರಲಿ ಅಂತ. ಇದರಿಂದ ಈಗ ಹಣ್ಣು ಬರುತ್ತೆ, ಪ್ರಾಣಿ ಪಕ್ಷಿಗಳು ತಿಂತು, ಇದರಲ್ಲಿ ನೆರಳೆ ಆಗುತ್ತೆ, ಗೊಬ್ಬರ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತದೆ. ಆಮೇಲೆ ಕಟ್ಟಿಗೂ ಯೂಸ್ ಮಾಡ್ಕೋಬೋದು, ಬೇಕಾದ್ರೆ ಯೂಸ್ ಮಾಡ್ಬೋದು. ನೋಡಿ ಅದರಲ್ಲಿ ಇನ್ನು ವಿಶೇಷವಾಗಿ ಅಂದರೆ ನಾವು ಹಿಂದೆಲ್ಲ ಇವತ್ತು ಕೂಡ ಕೆಲವರು ಇದು ಮಾಡ್ತಾರೆ ಮಲೆನಾಡು ಭಾಗದಲ್ಲಿ ಪಾತ್ರೆ ತೊಳೆಯೋಕ್ಕೆ. ನೋಡಿದು ಜುಂಗು, ನೋಡಿದು ಇದು ಪಾತ್ರೆ ತೊಳೆಯೋಕೆ ಈಗ ನಾವು ಸ್ಮೂತ್ ಬ್ರಷ್ ಯೂಸ್ ಮಾಡ್ತೀವಲ್ಲ, ಇದು ಭಾರಿ ಅದ್ಭುತ. ಇದು ತೊಳೆಯೋಕೆ, ಪಾತ್ರೆ ತೊಳೆಯೋಕೆ ಇದು ನಾನು ನಾರು ನೋಡಿ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂದರೆ ನೋಡಿ ಇಲ್ಲಿ ಕಿತ್ತಲು ಬರಲ್ಲ. ಎಷ್ಟು ಗಟ್ಟಿ ಇರುತ್ತೆ ಅದು, ಸಿಕ್ಕಾಪಟ್ಟೆ ಗಟ್ಟಿ ಬರುತ್ತೆ ಇದು. ಇದು ಬೈನೆ ಮರದಿದೆ. ನಾವೆಲ್ಲ ನಾವು ಮಲೆನಾಡು ಭಾಗದಲ್ಲೆಲ್ಲ ಇದನ್ನ ಈಗೆಲ್ಲ ಸ್ವಲ್ಪ ಈಗ ಗೊತ್ತಲ್ಲ, ಈಗ ಇದ್ರದ್ದೆಲ್ಲ ಸ್ಟೀಲ್ ನಾರು ಮತ್ತು ಅದು ಇದು ಅಂತೆಲ್ಲ ಕಂಪ್ನಿಗಳು ತಯಾರು ಮಾಡೋದು. ಇದಕ್ಕೆ ಯಾವ ಕಂಪ್ನಿ ಇಲ್ಲ, ಇದು ನಾವೇ ಮಾಡ್ಕೋಬೋದು. ಮಾಡೋಂಥವ್ರಿಗೆ ಭಾರಿ ಉಪಯೋಗ ಇದೆ ಇದು. ಯಾವುದೇ ರೀತಿ ಬ್ರಷ್ ಇದು ಬೇಕಾಗಿಲ್ಲ, ನ್ಯಾಚುರಲ್ ಬ್ರಷ್ ಆ ಥರ ಇದು. ಆದರೂ ಹೂವು ನೋಡಿದರೆ ಅದ್ಭುತ. ಇಷ್ಟರ ಮಟ್ಟಿಗೆ ಕಾಫಿ ಹೂವು ಬರುತ್ತಾ ಅನ್ಬೇಕು. ಇದು ಕಸಿ ಮಾಡಿದರೆ ಖಂಡಿತ, ಇದು ಕಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಇದೇ ಅಲ್ಲ, ಇಲ್ಲೂ ಇದೊಂದು 2 ಗಿಡ ತೋರಿಸ್ತೀನಿ ಮನೆ, ಹಂಗೆ ನ್ಯಾಚುರಲ್ ಆಗಿದೆ. ಅದು ನಿನ್ನೆ ನೋಡಿ ನಾನು ಅದು ವೀಡಿಯೋ ಮಾಡಿದ್ದೆ ಹಂಗೆ. ನೋಡಿ ಈ ಥರ ಇದೆ. ಈ ಕಸಿ ಮಾಡೋದು ಅಂದರೆ ಈ ರೀತಿ ಮಾಡ್ಬೇಕು. ಇಲ್ಲಿ ಈ ರೀತಿ ಮಾಡೋದು ಕಸಿ ಮಾಡೋದು ಅಂತ. ಕಸಿ ಅಂದರೆ ಯಾವ ಥರ ಟಾಪ್ ಶೂಟ್ ತೆಗಿಬೇಕು. ಇಲ್ಲಿ ರೆಕ್ಕೆ ಅರ್ಧ ಅಡಿ, ಇದರಿಂದ ಗ್ಯಾಪ್ ಮುಂದೆ ಅರ್ಧ ಅಡಿ ರೆಕ್ಕೆ, ಹಳೆ ರೆಕ್ಕೆ ಎಲ್ಲ ಕಟ್ ಮಾಡಾಕ್ಬೇಕು, ಹೊಸ ರೆಕ್ಕೆನ ಬಿಡಬೇಕು. ನೋಡಿ ಇದು ಈ ವರ್ಷದ ಫಸ್ಟ್. ನೆಕ್ಸ್ಟ್ ಇಯರ್ಗೆ ಇದು ಫಸ್ಲು ಬರೋಲ್ಲ, ಅಂದರೆ ಇರುತ್ತೆ ಫಸ್ಟ್ ಅಷ್ಟು ಬರೋಲ್ಲ. ಆದರೆ ಬೇರೆ ರೆಕ್ಕೆ ಚಿಗುರು ಬರುತ್ತಲ್ಲ, ಚಿಗುರು ಬಂದ ಸಂದರ್ಭದಲ್ಲಿ ಹಳೆದನ್ನು ಕಟ್ ಮಾಡಿ ಹೊಸದನ್ನು ಬಿಡಬೇಕು. ನೋಡಿ ಇದು ಮೇಲೆ ಹೋಗಿ ಈ ಥರ ಚಿಗುರು ಬಂದಾಗ ಇದನ್ನು ಕಟ್ ಮಾಡಿ ಎಸಿಬೇಕು. ಇದನ್ನು ಮೇಲೆ ಬಿಡಬಾರ್ದು, ಮೇಲೆ ಭಾಗ ಜಾಸ್ತಿ ಹೋಗ್ತಾ ಹೋಗುತ್ತೆ. ಅಂದರೆ ಇದೇನು ಈಗ ಒಂದು ಗಿಡದಲ್ಲಿ ಇದು ಎಷ್ಟು ಬರ್ಬೋದು ಗುರುಗಳೇ? ಈ ಕನಿಷ್ಠ ಅಂದರೆ ಈಗ ಒಂದು 3 kg ಅಂತ ಅವರೇಜ್ ಬಂದೇ ಬರುತ್ತೆ ಇದು. ಅವರೇಜ್ ಯಾರೋ ಏನೋ ಅಣಿಸಿದ್ರು ಅಸಾಧ್ಯ, ಇಷ್ಟು ಕ್ಲೀನಾಗಿ ಅಣಿಸೋಕ್ಕಾಗಲ್ಲ ಅನ್ನಂಗಿದೆ. ಬೋಣಸ್ದಂಗಿದೆ ಈ ಥರ. ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಏನು ಮಾಡಬೇಕು ಅಂದರೆ, ನಾವು ಯಾವುದೇ ಕಾಫಿ ಬೆಳಗೋದು ನನಗೆ ಅಷ್ಟು ಅನುಭವ ಇದ್ದರೆ ಹೇಳ್ತಾರೆ. ಈ ಭಾಗದಲ್ಲಿ ನಾವು ಯಾವುದೇ ರೀತಿನ ಕಸಗಳು ಕಡ್ಡಿ ಕಸನ ಬಿಡಬಾರ್ದು. ಇದ್ರ ಭಾಗದಲ್ಲಿ ಅದು ಗಾಳಿ ಆಡ್ಬೇಕು ಅದಕ್ಕೆ ಗಿಡಕ್ಕೆ. ನೋಡಿ ಈ ಥರ ಈ ರೀತಿ ನೋಡಿ, ಇಲ್ಲಿ ಇದರಿಂದ ಗಾಳಿ ಹೋಗ್ಬೇಕು ಇಲ್ಲಿ ಈ ಮುಖಾಂತರ. ಈ ಥರ ಒಳಗಿಲ್ಲಿ ಈ ಭಾಗದಲ್ಲಿ ಈ ಥರ ಕಸ ಇದ್ರೆ ಎಲ್ಲ ತಗೋಬೇಕು. ಮಾಡೋವಂಥವ್ರು ಕಾಪಿ ಮಾಡೋಂಥವು ನೋಡಿ, ಇಲ್ಲಿ ಒಂದು ಅರ್ಧ ಅಡಿ ಗ್ಯಾಪ್ ಬಿಡ್ಬೇಕು ಇಲ್ಲಿ ಸುತ್ತ. ಅಂದರೆ ಏನಕ್ಕೆ ಉದ್ದೇಶಕ್ಕೆ ಅಂದರೆ ಮಳೆ ಬಂದಾಗ ಇಲ್ಲಿ ಕರಗುತ್ತೆ, ಕಿರಣ ಅದ್ರ ಕೆಳಗಡೆ ಬೀಳೋದ್ಲಿ ಅಂತೇಳಿ ಅದನ್ನು ಇದು ಮಾಡ್ತಾರೆ. ಇಲ್ಲ ಅಂದರೆ ಕಸ ಕಡ್ಡಿ ಎಲ್ಲ ನೀರಿಲ್ಲಿ ಓಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಕರ್ಗೋಗ್ಬಿಡುತ್ತೆ ಗಿಡ. ಇದು ನ್ಯಾಚುರಲ್ ಆಗಿ ಹುಟ್ಟಿ ನ್ಯಾಚುರಲ್ ಆಗಿ ಅದೇ ತನ್ನ ತಾನೇ ಬಂದಿರೋ ಗಿಡ ಇದು. ನೋಡಿ ಇದು ಹಾಕಿದ್ದಲ್ಲ, ಅದ್ರ ಬಾರಿ ಅದೇ ಬಂದಿರೋದು. ತುಂಬ ಇದೆ ಇದು, ಆ ಥರ ಗಿಡಗಳು ತುಂಬ ಇದೆ ಇಲ್ಲಿ. ಹಾಗಾದರೆ ಯಾವ ವೆರೈಟಿ ರೈತರುಗಳಿಗೆ ಬೆಸ್ಟ್ ಅಂತೀರಾ ನಿಮ್ಮ ಅನಿಸಿಕೆ ಪ್ರಕಾರ? ಈಗ ಇದೆಲ್ಲ ನೋಡಿದ್ಮೇಲೆ ಅಂದರೆ ನೀವು ಅಂದರೆ 2-3 ಥರನೂ ಬೆಳೆದಿದ್ದೀರಾ. ಅಂದರೆ ಅದ್ರಾಗ ಯಾವ್ದು ಬೆಸ್ಟ್ ಅಂತ ನನ್ನ ಪ್ರಕಾರ? ಅದು ಕಾಫಿ ಅಂದರೆ ಈಗ ನಾವು ಲೈಫ್ ಟೈಮ್ ಬೇಕು ಅಂದರೆ ರೋಬಸ್ಟ ಮಾಡ್ಕೊಳ್ಳೋದು ಅನುಕೂಲ. ಈಗ ಅಲ್ಲಿ ನಮ್ಮ 3-4 ವೆರೈಟಿ ಇದೆ. 8 ಅಡಿ, 10 ಅಡಿ, 12 ಅಡಿ, 6 ಅಡಿ ಅಂತೆಲ್ಲ ರೆಕ್ಕೆಗಳು ಬರ್ತಾವಂತೆ. ಈ ಸರಿ ನಮ್ಮ ಅಕ್ಕ ಒಂದು 6 ಅಡಿ ರೆಕ್ಕೆನ ಬೀಜನ ಕೊಡ್ಕೊ ನಾನು ಮಡಿ ಮಾಡಿದ್ದೀನಿ. ಅದನ್ನು ಇನ್ನೂ ಗಿಡ ಬೆಳೆದಿಲ್ಲ, ಮೊಳಕೆ ಬಂದಿಲ್ಲ, ಹಾಕಿದ್ದೀನಿ. ನೆಕ್ಸ್ಟ್ ನಾವು ಮಾಡೋಂಥ ರೈತರು ರೋಬಸ್ಟ ಮಾಡಿದ್ರೆ ಲೈಫ್ ಟೈಮ್ ಇರ್ತವೆ. ಅದು ನೆರಳು ಕಮ್ಮಿ, ಅದಕ್ಕೆ ನೆರಳೇನು ಅವಶ್ಯಕತೆ ಇರಲ್ಲ. ಈಗ ಏನಿದೆ ಇದಕ್ಕಿಂತ ನೆರಳು ಇದು ಬಯಲಿದ್ರೆ ನಡೆಯುತ್ತೆ. ಇಲ್ಲಿ ಏನು ನ್ಯಾಚುರಲ್ ಕಾಣ್ತಿದೆ, ಇದಕ್ಕೆ ಸ್ವಲ್ಪ ನೆರಳು ಕಮ್ಮಿ ಆಯ್ತು. ಈಗ ಇದಕ್ಕೆ ಮರ ತೆಗೆದ್ರಿಂದ ಮತ್ತೆ ಸ್ವಲ್ಪ ನೆರಳು ಜಾಸ್ತಿ ಬೇಕು ಇದಕ್ಕೆ. ಅಂದರೆ ಇದು ತುಂಬ ಜಾಸ್ತಿ ನೆರಳಲ್ಲಿದ್ದರೆ ಬರುತ್ತೆ. ಜಾಸ್ತಿ ನೆರಳಿದ್ರೆ ಚೆನ್ನಾಗಿರುತ್ತೆ. ನಾನು ಕೂಡ ಇದು ರೋಬಸ್ಟ ಆದರೆ ಬೈಲದು, ಅದೇನು ನಡೀಲಿ, ಅಲ್ಲೊಂದು ಗಿಡಿದ್ರು ನಡೆಯುತ್ತೆ ಅದಕ್ಕೆ. ಅಂದರೆ ಇದು ಇಷ್ಟು ವರ್ಷ ಆಗಿದೆ ಡಿಸ್ಟೆನ್ಸ್ ಅಂದರೆ ಒಂದು 8 ಕೊಟ್ಟರು ಸಾಕಿದಕ್ಕೆ. ಈಗ 4-5 ಅಡಿಗೆ ಸಾಕಿದೆ. 5 ಅಡಿಗೆಲ್ಲ ಇದು ಅರೇಬಿಕೆಲ್ಲ 5 ಅಡಿಗೆಲ್ಲ ಅದು ನಡೆಯುತ್ತೆ. ರೋಬಸ್ಟ ಎಲ್ಲ 8 ಅಡಿಗೆಲ್ಲ ಬೇಕೇ ಬೇಕು. ಅದು ಜಾಸ್ತಿ ಆಗಲ ಬರುತ್ತಲ್ವ, ಲೈಫ್ ಟೈಮ್ ಇರುತ್ತೆ. ಹಂಗಾಗಿ ಈ ಅರೇಬಿಕದೆಲ್ಲ ನಾನು 5 ಅಡಿ ಒಳಗಡೆ ಮಾಡ್ತಾರೆ ಅದನ್ನು. 5 ಅಡಿ ಒಳಗಡೆ. ಸರಿ ಗುರುಗಳೇ.